ನಮಸ್ಕಾರ. ನಾನು ನಿಮ್ಮ ಶ್ರೀನಿವಾಸ ಶರ್ಮಾ. ನಿಮ್ಮೊಡನೆ ಇಂದು ವಿಚಾರ ವಿನಿಮಯದಲ್ಲಿರುವುದು. ಇವತ್ತು ನಮ್ಮ ವಿಚಾರ ಬೆಳಕು ಹಾಗೂ ಕತ್ತಲೆಯ ಮನೆಗಳು ಎಂದು. ಇದರಲ್ಲಿ ಸಾಕಷ್ಟು ರಹಸ್ಯಗಳು ಅಡಗಿದೆ. ಇದನ್ನು ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ನಮ್ಮ ನೆಲಗೋಳ ಅಂದರೆ ನಾವು ವಾಸ ಮಾಡುವುದು ನೆಲದಲ್ಲಿ. ಈ ನೆಲಗೋಳ ಇದು ತನ್ನನ್ನು ತಾನು ಸುತ್ತುವುದರಿಂದ ಹಾಗೂ ಸೂರ್ಯನ ಪಥದಲ್ಲಿ ಸುತ್ತುವುದರಿಂದ ಇದು ಜರುಗುವಿಕೆ ಹಾಗೂ ಸುತ್ತುವಿಕೆಯಿಂದ ನಮಗೆ ಹಗಲು ಇರುಳುಗಳನ್ನು ಪರಿಚಯ ಆಗುತ್ತೆ. ಅರ್ಧ ಭಾಗ ನೆಲದಲ್ಲಿ ಯಾವಾಗಲೂ ಕತ್ತಲಿನಿಂದ ಕೂಡಿರುತ್ತೆ, ಇನ್ನರ್ಧ ಭಾಗ ಬೆಳಕಿನಿಂದ ಕೂಡಿರುತ್ತೆ. ಇದು ನಮ್ಮ ಇಂದಿನ ಮುಖ್ಯವಾದ ವಿಚಾರ. ಪಡುವಣದಿಂದ ಸುತ್ತುವುದು ಅಂದರೆ ಪಶ್ಚಿಮದಿಂದ ಈ ನಮ್ಮ ನೆಲ ಸುತ್ತುತ್ತೆ. ಈ ಕಾರಣಕ್ಕೆ ನಮಗೆ ಪೂರ್ವದಿಂದ ಬೆಳಕು ಬರುತ್ತೆ. ಮೂಡಣದಿಂದ ನಮಗೆ ಬೆಳಕು ಬರುವುದು ಅಂದರೆ ಮೂಡಣ ಅಂದರೆ ಪೂರ್ವ ದಿಕ್ಕಿನಿಂದ ನಮಗೆ ಬೆಳಕು ಬರುತ್ತೆ. ಈಗ ನಾವು ನಮ್ಮ ಕೊಂಡಲ್ಲಿ ನೋಡ್ತೀವಿ, ಎಲ್ಲೆಲ್ಲ ನೋಡಿದಾಗ ಬೇಕಾಷ್ಟು ಗ್ರಹಗಳಿದೆ, ಆದರೆ ನಾವು ವಾಸ ಮಾಡೋ ನೆಲ ಎಲ್ಲಿದೆ ಅನ್ನೋ ಪ್ರಶ್ನೆ ನಮಗೆ ಕಾಡುತ್ತೆ. ಎಲ್ಲಿ ನಾವು ರವಿ ಅಂತ ಕಾಣ್ತೀವಿ ಅಲ್ಲಿ ನಮ್ಮ ನೆಲಗೋಳವನ್ನು ಕಾಣಬೇಕು ಅನ್ನೋ ಒಂದು ವಿಚಾರ. ಈ ನಮ್ಮ ನೆಲಗೋಳದಲ್ಲಿ ಇನ್ನೂ ಬೇಕಾದಷ್ಟು ವಿಚಾರಗಳಿದೆ, ಒಂದೊಂದಾಗಿ ನಾವು ನೋಡ್ತಾ ಸಾಗುವ. ತನ್ನ ತಾ ಸುತ್ತುವುದು. ಈ ನೆಲ ತನ್ನನ್ನು ತಾನು ಸುತ್ತಕೊಂಡು ಜೊತೆಗೆ ವಾಲಿಕೊಂಡು ಸಾಗುವುದರಿಂದ ನಮಗೆ ಹಗಲು ಇರುಳು ಋತುಮಾನಗಳು ಮಳೆ ಬೆಳೆ ಎಲ್ಲವೂ ಇದೆ. ಇದು ವಾಲಿಕೊಳ್ಳದೆ ಮತ್ತು ತನ್ನನ್ನು ತಾನು ಸುತ್ತದೆ ಹೋಗಿದ್ದರೆ ಒಂದು ಕಡೆ ಸಂಪೂರ್ಣ ಬಿಸಿಲು, ಮತ್ತೊಂದು ಕಡೆ ತಂಪು ಕತ್ತಲೆಯಾಗಿ ಇದು ಜೀವಿಗಳು ವಾಸ ಮಾಡೋದಕ್ಕೆ ಹಿತಕರವಾದ ವಾತಾವರಣ ಕೊಡ್ತಾ ಇರಲಿಲ್ಲ. ರವಿಯ ಸೆಳೆತಕ್ಕೆ ಸುತ್ತುತ್ತಾ ಸಾಗುವ ನಮ್ಮ ನೆಲಗೋಳ ಪಶ್ಚಿಮ ಕಡೆಗೆ ಸುತ್ತುವುದು. ಪೂರ್ವದಿಂದ ನಮಗೆ ಬೆಳಕು ಮೊದಲಾಗುವುದು. ರವಿ ಉದಯ ಅಂದರೆ ಮೂಡುವುದು, ಸೂರ್ಯೋದಯ ಸೂರ್ಯಾಸ್ತ ಅರುಣೋದಯ ಅಂತೆಲ್ಲ ನಾವು ಇದನ್ನು ಗುರುತಿಸ್ತೇವೆ. ರವಿ ಅಸ್ತ ಅಂದರೆ ಮುಳುಗುವುದು. ರಾಶಿಯಂತೆ ಮನೆಗಳು. ಇಲ್ಲಿ ಸಾಮಾನ್ಯವಾಗಿ ರಾಶಿ ಅಂದರೆ ಆಕಾಶ, ಮನೆಗಳು ಅಂದರೆ ನೆಲ ಎನ್ನುವುದನ್ನು ಗುರುತಿಸಬೇಕು. ನಾವು ವಾಸ ಮಾಡುವ ನೆಲಗೋಳ ಹಾಗೂ ಇದನ್ನು ಬಿಂಬಿಸುವ ಕುಂಡಲಿಯ ಗ್ರಹ ರವಿ. ರಾಶಿಯ ಗುಣಗಳು ಹಾಗೂ ಲಗ್ನದ ಗುಣಗಳಲ್ಲಿ ಒಂದು ಸಾಮ್ಯತೆ ಇರುತ್ತೆ. ಅಂದರೆ ಇಲ್ಲಿ ನಾವು ಮೇಷ ರಾಶಿ ಅಂತ ಏನು ಹೇಳ್ತೀವಿ, ಅದೇ ರೀತಿ ಮೇಷ ಲಗ್ನ ಅಂತ ಹೇಳ್ತೀವಿ. ಮೇಷರಾಶಿಯ ಗುಣಗಳಲ್ಲಿ ಏನು ಸ್ವಭಾವಗಳಿದೆಯೋ ಅದೇ ಸಮಾನ ಗುಣಗಳು ಮೇಷ ಲಗ್ನದಲ್ಲೂ ಸಹ ನಮಗೆ ಕಂಡುಬರುತ್ತದೆ. ರಾಶಿಯಂತೆ ನಾವು ಮನೆಗಳನ್ನು ಕಾಣಬೇಕು. ಈಗ ಉದಾಹರಣೆ, ಮೇಷದಲ್ಲಿ ಬೆಂಕಿ ಇದೆ ಅಂತೀವಿ, ಅದೇ ಥರ ಮೇಷ ಲಗ್ನದಲ್ಲೂ ಸಹ ನಾವು ಬೆಂಕಿಯನ್ನು ಕಾಣಬೇಕು. ಇಲ್ಲಿ ಪ್ರತಿಯೊಂದು ಊರಿಗೂ ಲಗ್ನ ಪ್ರಮಾಣಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ಆದರೆ ನಮ್ಮ ಒಂದು ಸರಳ ಲೆಕ್ಕಾಚಾರಕ್ಕೆ 12 ಲಗ್ನಗಳಿಗೆ 24 ಗಂಟೆ ಅಂದರೆ ಈ ಒಂದು ಲಗ್ನದ ಪ್ರಮಾಣ ನಾವು ಅಥವಾ ಒಂದು ಮನೆಯ ಪ್ರಮಾಣ 2 ಗಂಟೆಗಳು ಅಂತ ನಾವು ಇದನ್ನು ಗಮನಿಸ್ಬೋದು. ಲಗ್ನ ಹಾಗೂ ಮನೆ ಎಂದರೆ ನಾವು ನೆಲದ ವಿಚಾರ ಗಮನಿಸಬೇಕು. ರಾಶಿ ಹಾಗೂ ಇತರ ವಿಚಾರಗಳಿಗೆ ನಾವು ಆಕಾಶದತ್ತ ಗಮನ ಹರಿಸಬೇಕು. ರವಿ ಉದಯ ಹಾಗೂ ಅಸ್ತ. ಇಲ್ಲಿ ಸಾಮಾನ್ಯವಾಗಿ ಸೂರ್ಯ ಹುಟ್ಟೋದು ಇಲ್ಲ, ಮುಳುಗೋದು ಇಲ್ಲ. ಆದರೆ ನಾವು ವಾಸ ಮಾಡೋದು ನೆಲದ ಮೇಲೆ. ನೆಲದ ಮೇಲಿಂದ ಕಾಣುವ ವಿಚಾರಗಳನ್ನೇ ನಾವು ಒಂದು ಅನುಭವ ಅಂತ ತಗೋತೀವಿ. ಈ ಕಾರಣದಿಂದ ನೆಲದ ಮೇಲೆ ವಾಸ ಮಾಡುವವರಿಗೆ ಸೂರ್ಯೋದಯ ಸೂರ್ಯಾಸ್ತದ ಅನುಭವ ಆಗುತ್ತದೆ. ಇದು ನಮ್ಮ ನೆಲಗೋಳವನ್ನು ಬೆಳಕಿನ ಹಾಗೂ ಕತ್ತಲೆಯ ಸರಿಯಾದ ವಿಂಗಡಣೆ ಮಾಡುತ್ತದೆ. 2 ತುಂಡುಗಳು, ಇದು ಬೆಳಕು ಹಾಗೂ ಕತ್ತಲೆಯಾಗಿ ಕಂಡುಬರುತ್ತದೆ. ಇದರ ಅಳತೆ ಹಾಗೂ ಮನೆಗಳು ಬದಲಾಗುತ್ತಾ ಸಾಗುತ್ತದೆ. ನೋಡಿ, ಇಲ್ಲಿ ನಾನೊಂದು ದಕ್ಷಿಣ ಭಾರತದ ಕುಂಡಲಿಯನ್ನು ಹಾಗೂ ಒಂದು ಕಡೆ ಕಪ್ಪು ಬಣ್ಣದಿಂದ ಇನ್ನೊಂದು ಕಡೆ ಬಿಳಿಯ ಬಣ್ಣದಿಂದ ತೋರಿಸ್ತಾ ಇದ್ದೀನಿ. ಅಂದರೆ ಈ ಕುಂಡಲಿಯಲ್ಲಿ ಬೇಕಾದಷ್ಟು ರಹಸ್ಯ ಇದೆ. ಇದು ಕತ್ತಲೆಯ ಭಾಗ ಈ ನೆಲಗೋಳ ಎಂದು ಕಾಣಿರಿ. ಈ ನೆಲಗೋಳದಲ್ಲಿ ಬೆಳಕಿನ ಭಾಗಗಳು ಈಗಾಗಲೇ ಬೆಳಕನ್ನು ಪಡೆದಿದೆ. ಕತ್ತಲೆಯ ಭಾಗಗಳು ಬೆಳಕನ್ನು ಇನ್ನು ಪಡೆಯಬೇಕಾಗಿದೆ. ಈಗ ನೋಡಿದಾಗ ನಾವು ಇದನ್ನು ಏಪ್ರಿಲ್ 14ನೇ ತಾರೀಕು ಬೆಂಗಳೂರಿನಲ್ಲಿ ಸೂರ್ಯೋದಯ 6 ಗಂಟೆ 11 ನಿಮಿಷಗಳಿಗಾಗುತ್ತೆ.
ಈ ಸಮಯದಲ್ಲಿ ನಾವು ತಗೊಂಡಿದ್ದೀವಿ. ಇಲ್ಲಿ ನೋಡಿ, ಈ ಮೇಷ ಅನ್ನುವ ಭಾಗದಲ್ಲಿ 6 ಗಂಟೆ 10 ನಿಮಿಷ 42 ಸೆಕೆಂಡ್ಗಳಿಗೆ ಮೇಷ ಲಗ್ನ ಪ್ರಾರಂಭ ಆಗ್ತಾಯಿದೆ, ಮೊದಲಾಗ್ತಾ ಇದೆ. ಅವತ್ತಿನ ದಿನವೇ ಸೌರಮಾನ ಸಂಕ್ರಮಣ ಮೊದಲಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಮೇಷದ ಮೊದಲ ಬಿಂದು ಹಾಗೂ ಮೇಷ ಸಂಕ್ರಮಣ ಎರಡೂ ಒಂದಾಗಿದೆ. ಈ ಕಾರಣಕ್ಕೆ ಮೇಷ ಸಂಕ್ರಮಣ ನಮ್ಮಲ್ಲಿ ವಿಶೇಷವಾದ ಹಬ್ಬ ಅಂತ ತಗೋತೀವಿ. ಈಗ ಇದೇ ರೀತಿ ನೋಡಿದಾಗ ಈ 12 ಲಗ್ನಗಳು ನಮ್ಮ ಬೆಂಗಳೂರಿನಲ್ಲಿ ಯಾವ ರೀತಿಯಲ್ಲಿ ಮೊದಲಾಗುತ್ತೆ, ಯಾವ ರೀತಿಯಲ್ಲಿ ಮುಕ್ತಾಯ ಆಗುತ್ತೆ, ಮತ್ತು ಈ ಕತ್ತಲೆಯ ಭಾಗಗಳು ಹೇಗೆ ಜರುಗುತ್ತಾ ಸಾಗುತ್ತೆ ಅನ್ನೋದು ನಮ್ಮ ಮನಸ್ಸಲ್ಲಿ ಸದಾ ಮೂಡಿರಬೇಕು. ಅವುಗಳನ್ನು ಗಮನಿಸೋಣ ಬನ್ನಿ. ನೋಡಿ, ಈಗ 7 ಗಂಟೆ 58 ನಿಮಿಷ 47 ಸೆಕೆಂಡ್ಗೆ ವೃಷಭ ಶುರು ಆಗ್ತಾ ಇದೆ. ನೋಡಿ, ಕತ್ತಲೆಯ ಭಾಗಗಳಲ್ಲಿ ಬದಲಾಗಿದೆ. ನೋಡಿ, ಬೆಳಿಗ್ಗೆ 10 ಗಂಟೆ 1 ನಿಮಿಷ 43 ಸೆಕೆಂಡ್ಗಳಿಗೆ ಮಿಥುನ ಲಗ್ನ ಮೊದಲಾಗ್ತಾ ಇದೆ. ಇಲ್ಲೂ ಸಹ ಕತ್ತಲೆಯ ಮತ್ತು ಬೆಳಕಿನ ಜಾಗಗಳು ಬದಲಾಗೋದನ್ನು ಗಮನಿಸಿ. ಮಧ್ಯಾಹ್ನ 12 ಗಂಟೆ 12 ನಿಮಿಷ 33 ಸೆಕೆಂಡ್ಗಳಿಗೆ ಕಟಕ ಲಗ್ನ ಮೊದಲಾಗುತ್ತದೆ. ಕಟಕದಿಂದ ಕತ್ತಲೆಯ ಭಾಗಗಳು ಸಹ ಮೊದಲಾಗುತ್ತದೆ. ಇದು ಮಧ್ಯಾಹ್ನ 2 ಗಂಟೆ 21 ನಿಮಿಷ 48 ಸೆಕೆಂಡ್ಗಳಿಗೆ ಸಿಂಹ ಲಗ್ನ ಮೊದಲಾಗುತ್ತದೆ. ಸಿಂಹದಿಂದ 6 ಮನೆಗಳು ಕತ್ತಲೆಯ ಭಾಗಗಳಾಗಿ ಕಂಡುಬರುತ್ತದೆ. ಮಧ್ಯಾಹ್ನ 4 ಗಂಟೆ 24 ನಿಮಿಷ 40 ಸೆಕೆಂಡ್ಗಳಿಗೆ ಕನ್ಯಾ ಲಗ್ನ ಮೊದಲಾಗುತ್ತದೆ. ಇಲ್ಲಿಂದ 6 ಮನೆಗಳು ಕತ್ತಲೆಯ ಭಾಗಗಳಾಗಿ, ಉಳಿದ ಮನೆ ಬೆಳಕಿನ ಭಾಗಗಳಾಗಿ ಕಂಡುಬರುತ್ತದೆ. ನೋಡಿ, ಸಂಜೆ 6 ಗಂಟೆ 26 ನಿಮಿಷ 7 ಸೆಕೆಂಡ್ಗಳಿಗೆ ಇಲ್ಲಿ ತುಲಾ ಲಗ್ನ ಉದಯ ಆಗಿದೆ. ನೋಡಿ, ಇದನ್ನೇ ನಾವು ಬೆಳಿಗ್ಗೆ ನೋಡಿದಾಗ ಮೇಷ ನಮಗೆ ಲಗ್ನ ಆಗಿತ್ತು, ಸಂಜೆ ತುಲಾ ಲಗ್ನ ಆಗಿದೆ. ಇದನ್ನು ಗಮನದಲ್ಲಿರಬೇಕು. ರವಿ ಎಲ್ಲಿರ್ತಾನೋ ಅದು ಉದಯ ಲಗ್ನ ಆಗಿರುತ್ತೆ. ಅಲ್ಲಿಂದ 7ನೆಯ ಮನೆ ಸಂಧ್ಯಾ ಲಗ್ನವಾಗಿರುತ್ತದೆ. ಈಗ ನೋಡಿ, ರಾತ್ರಿ 8 ಗಂಟೆ 32 ನಿಮಿಷ 44 ಸೆಕೆಂಡ್ಗಳಿಗೆ ವೃಶ್ಚಿಕ ಲಗ್ನ ಮೊದಲಾಗಿದೆ. ವೃಶ್ಚಿಕದಿಂದ 6 ಮನೆಗಳು ಕತ್ತಲೆಯ ಭಾಗ, ಉಳಿದ 6 ಮನೆಗಳು ಬೆಳಕಿನ ಭಾಗ. ರಾತ್ರಿ 10 ಗಂಟೆ 44 ನಿಮಿಷ 34 ಸೆಕೆಂಡ್ಗಳಿಗೆ ಧನುರ್ ಲಗ್ನ ಮೊದಲಾಗಿದೆ. ಇಲ್ಲಿಂದ 6 ಮನೆಗಳಲ್ಲಿ ಕತ್ತಲೆಯನ್ನು ನೀವು ಕಾಣಬಹುದು, ಉಳಿದ 6 ಮನೆಗಳು ಬೆಳಕಿನ ಮನೆಗಳು. ಮಧ್ಯರಾತ್ರಿ 12 ಗಂಟೆ 51 ನಿಮಿಷ 41 ಸೆಕೆಂಡ್ಗಳಿಗೆ ಬೆಂಗಳೂರಿನಲ್ಲಿ ಏಪ್ರಿಲ್ 14ನೇ ತಾರೀಕು ಮಕರ ಲಗ್ನ ಮೊದಲಾಗಿದೆ. ಇಲ್ಲಿಂದ 6 ಮನೆಗಳು ಕತ್ತಲೆಯ ಲಗ್ನಗಳು, ಉಳಿದ 6 ಮನೆಗಳು ಬೆಳಕಿನ ಮನೆಗಳು. ಬೆಳಗಿನ ಜಾವ 2 ಗಂಟೆ 45 ನಿಮಿಷ 6 ಸೆಕೆಂಡ್ಗಳಿಗೆ ಕುಂಭ ಲಗ್ನ ಮೊದಲಾಗುತ್ತದೆ. ಈ ಕುಂಭ ಲಗ್ನದಿಂದ 6 ಮನೆಗಳು ಕತ್ತಲೆಯ ಲಗ್ನಗಳು ಎಂದು ಗುರುತಿಸಿ, ಉಳಿದ 6 ಮನೆಗಳು ಬೆಳಕಿನ ಮನೆಗಳು. ಬೆಳಗಿನ ಜಾವ 4 ಗಂಟೆ 26 ನಿಮಿಷ 59 ಸೆಕೆಂಡ್ಗಳಿಗೆ ಮೀನ ಲಗ್ನ ಮೊದಲಾಗುತ್ತದೆ. ಇಲ್ಲಿ ಮೀನದಿಂದ 6 ಮನೆಗಳು ಕತ್ತಲೆಯ ಮನೆಗಳು, ಉಳಿದ 6 ಮನೆಗಳು ಬೆಳಕಿನ ಮನೆಗಳು ನೀವು ಗಮನಿಸಬಹುದು. ಸೊ ಈ ರೀತಿಯಲ್ಲಿ ನಮ್ಮ ನೆಲಗೋಳ ಸುತ್ತುವುದರಿಂದ ನಮಗೆ ಹಗಲು ಇರುಳಿನ ಪರಿಚಯ, ಲಗ್ನ ಜರುಗುವ ಪರಿಚಯ ಕಂಡುಬರುತ್ತದೆ. ಈಗ ನೋಡೋಣ ನಾವು ಕ್ಯಾಲೆಂಡರ್ ಮೊದಲಾಗುವುದು. ಇದು ಮೊದಲಾಗುವುದು ನಡು ಇರುಳಿನ 12 ಗಂಟೆಗೆ. ಅಂದರೆ ಇದು ಮನುಷ್ಯ ಮಾಡಿಕೊಂಡಿರೋದು ಒಂದು ನಾಡಿನಿಂದ ಮತ್ತೊಂದು ನಾಡಿಗೆ ಇದು ಬದಲಾಗುತ್ತದೆ. ಇದು ಮನುಷ್ಯನಿಗೆ ಮಾತ್ರ ಬಳಕೆಯ ವಿಚಾರ. ರವಿ ಉದಯ ಎಲ್ಲ ಜೀವಿಗಳಿಗೆ ಬಳಕೆಗೆ ಬರುವ ವಿಚಾರ. ಉದಾಹರಣೆಗಾಗಿ ಸೂರ್ಯ ಹುಟ್ಟಕ್ಕೆ ಮುಂಚೆ ಹಕ್ಕಿಗಳು ಗೂಡನ್ನು ಬಿಟ್ಟು ಹಾರುವುದು, ಸೂರ್ಯೋದಯದ ನಂತರ ಅನೇಕ ಚಟುವಟಿಕೆಗಳು ತೆರೆದುಕೊಳ್ಳುವುದು, ಮತ್ತು ಇರುಳು ಓಡಾಡ್ತಿರೋ ಪ್ರಾಣಿಗಳು ವಿಶ್ರಾಂತಿಗೋಸ್ಕರ ತಮ್ಮ ಗೂಡು ಸೇರುವುದು, ಇದೆಲ್ಲವನ್ನು ನಾವು ರವಿ ಉದಯದಿಂದ ಕಾಣಬಹುದು. ಇದಕ್ಕೆ ಯಾರ ಪ್ರಯತ್ನವೂ ಬೇಕಾಗಿಲ್ಲ, ತಾನಾಗಿ ಸಿಗುವಂಥದ್ದು. ಬೆಳಕಿನ ಮನೆಯಲ್ಲಿ ಗ್ರಹಗಳು. ಈಗ ನಾವು ಬೆಳಕು ಹಾಗೂ ಕತ್ತಲೆ ಮನೆ ಅಂತ ನೋಡೋದು. ಇಲ್ಲಿ ನಮ್ಮ ರಾಶಿ ಕುಂಡಲಿಯಲ್ಲಿ, ಲಗ್ನ ಕುಂಡಲಿಯಲ್ಲಿ ನಾವು ನೋಡಿದಾಗ ಇರುವ 10 ಗ್ರಹಗಳು ಲಗ್ನನು ಸೇರಿ ಯಾವುದಾನ ಒಂದು ಭಾಗದಲ್ಲಿ ಹೆಚ್ಚಾಗಿರಬೇಕು, ಅಥವಾ ಇನ್ನೊಂದು ಭಾಗದಲ್ಲಿ ಕಡಿಮೆ ಇರಬೇಕು, ಅಥವಾ ಸಮಾನವಾಗಿರಬೇಕು. ಇಲ್ಲಿದ್ರೆ ಏನಾಗುತ್ತೆ ಅನ್ನುವ ವಿಚಾರಕ್ಕೆ ನಾವು ಗಮನ ಕೊಡೋಣ. ಬೆಳಕಿನ ಮನೆಯಲ್ಲಿ ಗ್ರಹಗಳು. ಇಲ್ಲಿ ಗ್ರಹಗಳು ಹೆಚ್ಚಾಗಿ ಕಂಡು ಬಂದರೆ ಜಾತಕರು ಸುಲಭವಾಗಿ ಬೆಳಕು ಕಾಣುವರು.
ಸಾಮಾಜಿಕವಾಗಿ ಹಾಗೂ ಹೊರ ಜಗದಲ್ಲಿ ಹೆಚ್ಚು ಪರಿಚಿತರಾಗಿ ಬಾಳುವರು. ನಾಯಕರಾಗಿ, ಧುರೀಣರಾಗಿ, ಸಾಧಕರಾಗಿ ಬಾಳು ನಡೆಸುವರು. ಬೆಳಕು ಪಡೆಯಲೆಂದು ಹುಟ್ಟಿದವರು ಹೊರಗಿನ ಸಾಧನೆಯವರಿಗೆ ಮುಖ್ಯವಾಗಿರುತ್ತದೆ. ಈಗ ಕತ್ತಲೆಯ ಮನೆಯಲ್ಲಿ ಗ್ರಹಗಳು ನೋಡೋಣ. ಇವರು ಅಂತರಂಗ ಸಾಧಕರು. ಹೊರ ಜಗದಲ್ಲಿ ಇವರ ಪರಿಚಯ ಕಡಿಮೆ. ಒಳನೋಟದ ಬಾಳು, ವಿಚಾರ ಪರಿಣಿತರು, ಸಂಶೋಧಕರು, ಇತರ ಕೆಲಸಗಳಲ್ಲಿ ಇವರು ಮುಂದೆ ಬರುವವರು. ಇವರು ಒಂಟಿಯಾಗಿದ್ದಾಗ ಇವರಿಗೆ ಬಲ ಹೆಚ್ಚಿರುತ್ತದೆ. ಇಷ್ಟು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಶ್ರೀನಿವಾಸ ಶರ್ಮಾ, ಬೆಂಗಳೂರು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಇದನ್ನು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ರಿ. ಇದನ್ನು ಶೇರ್ ಮಾಡಿಕೊಡಿ, ಇದನ್ನು ವಿನಿಮಯ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ತಿಳಿದವರಿಗೆ ಮತ್ತು ಗುರುತಿನ ಜನಗಳ ಬಳಿ ಈ ವಿಚಾರವನ್ನು ಮಾತನಾಡಿ. ಮತ್ತೆ ಹೊಸ ವಿಡಿಯೋಗಳೊಂದಿಗೆ ಕಾಣುವ ನಿಮ್ಮ ಶ್ರೀನಿವಾಸ ಶರ್ಮಾ, ಬೆಂಗಳೂರು.